ಇದ್ದಾರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಯಪ್ಪ ರಾಮ, ನಿನ್ನ ಹತ್ರ ನಾನು ಮಾತಾಡೋದಿಕ್ಕಾಗುತ್ತಾ ಕಳಾವತಿ? ಹೇಳು. ಮತ್ತೆ ಹೇಳ್ತಾ ಇದ್ರಿ ಹಾಗೆ ಹೀಗೆ ಅಂತ, ಗೊತ್ತಾಯ್ತಾ ನನ್ನ ಬುದ್ಧಿ ಏನು ಅಂತ? ಹಾ ಸ್ವಾಮಿ, ಗೊತ್ತಾಯ್ತು. ನೀನು ಬೇಡ, ನಿನ್ನ ಸವಸನೂ ಬೇಡ, ಏನೋ ಒಂದು ಮಾಡ್ಕೋ ಹೋಗಮ್ಮ ಅಂತ ಹೇಳಿ ರಾಜ್ ಕೈ ಮುಗಿತಾ ಇರ್ತಾನೆ. ಹೀಗಿರಬೇಕು ಅಂತ ಅವಳು ಮನಸ್ಸಲ್ಲಿ ಅಂದ್ಕೊಂಡ್ರಿ ಅಲ್ವಾ, ನಾನು ಏನೋ ಈ ಮನೆ ಆಸ್ತಿ ಅಂತಸ್ನೆಲ್ಲ ದೋಚ್ಕೊಂಡ್ಬಿಡ್ತೀನಿ ಅಂತ ಹೇಳ್ಕೊತಿದ್ರಿ, ಈಗ ಹೆಂಗೆ ಬುದ್ಧಿ ಕಲಿಸ್ತೀನಿ ನೋಡಿದ್ರಾ ಅಂತ ಮನಸ್ಸಲ್ಲಿ ಕಾವ್ಯ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಅಪ್ಪು ಮತ್ತು ಕಲ್ಯಾಣ್ ಇಬ್ರು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಸುತ್ತಾಡ್ತಾ ಇರ್ತಾರೆ. ಈಗೇನು ಮಾಡೋದು? ಇವಾಗ ಖರ್ಚಿಗೂ ಕಾಸು ಇಲ್ವಲ್ಲ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಆ ಕಡೆ ಈ ಕಡೆ ಸುತ್ತುತ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಪ್ಪು ಕಲ್ಯಾಣ್ಗೆ ಡ್ಯಾಶ್ ಹೊಡೆದಾಗ, ಅಪ್ಪು ನೀನು ಹೊರ್ಗಡೆ ಹೋಗಿ ಯೋಚನೆ ಮಾಡು, ಇಲ್ಲ ನಾನಾದರೂ ಹೊರ್ಗಡೆ ಹೋಗಿ ಯೋಚನೆ ಮಾಡ್ತೀನಿ. ಆಯಿತು, ನೀನೇ ಹೊರಗೆ ಹೋಗಿ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾಳೆ ಅಪ್ಪು. ಸರಿ ಅಂತ ಇನ್ನೇನು ಹೋಗ್ತಿದ್ದಂಗೆ ಆ ಕಡೆಯಿಂದ ಅನ್ಯ ವ್ಯಕ್ತಿ ಬಂದು ಕಲ್ಯಾಣ್ಗೆ ಡ್ಯಾಶ್ ಹೊಡಿತಾರೆ. ಅಯ್ಯೋ ಏನ್ರಪ್ಪ ನೀವು, ಯಾರು ನೀವು ಈ ರೀತಿ ಮನೆಯೊಳಗೆ ಸರಾಸರಿ ಅಂತ ನುಗ್ತಾ ಇದ್ದೀರಾ? ಅದು ನಿಮ್ಮನ್ನೇ ಕೇಳ್ತಾ ಇರೋದು, ಯಾರು ನೀವು? ಹೇಳ್ರಿ ಅಂತ ಕೇಳ್ತಾ ಇರ್ತಾರೆ ಕಲ್ಯಾಣ್. ಆಗ ಕಂಗ್ರ್ಯಾಚುಲೇಷನ್, ಯು ಆರ್ ಎ ಫಾದರ್, ಯು ಇಸ್ ಎ ಫಾದರ್ ಅಂತ ಹೇಳ್ತಾ ಇರ್ತಾರೆ. ಏನು ಹೇಳ್ತಿದ್ಯಾ? ಅಯ್ಯೋ ಸಾರಿ, ಯು ಆರ್ ಅಂಡರ್ ಅರೆಸ್ಟ್. ಏನೋ ಹೇಳ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ ಕಲ್ಯಾಣ್. ಅಯ್ಯೋ ಛೇ, ನಾನು ಏನೋ ಮಾಡೋಕ್ಕೋಗಿ ಏನೋ ಆಯಿತು, ಮರ್ತೋಯ್ತು. ಅಯ್ಯೋ, ನೀವು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿದ್ರಲ್ಲ, ಅದರಿಂದ ನಿಮಗೆ ಒಂದು ಲಕ್ಕಿ ಡ್ರಾದಲ್ಲಿ ನೀವು 5 ಲಕ್ಷ ಗೆತ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರ್ತಾರೆ. ನಿಮ್ಗೇನಾದರೂ ಹುಚ್ಚಿಗೆ ಹಿಡ್ದಿದ್ಯಾ? ನಾನು ಎಲ್ಲಿ ಶಾಪಿಂಗ್ ಮಾಡಿದ್ದೀನಿ, ನೀವೆಂತಕ್ಕೆ 5 ಲಕ್ಷ ತಂದು ಕೊಡ್ತಿದ್ದೀರಾ? ಅಯ್ಯೋ ಸರ್, ನೀವೇ ಈ ಪರ್ಚೇಸ್ ಮಾಡ್ಕೊಂಡಿರೋದಕ್ಕೆ 5 ಲಕ್ಷ ಲಕ್ಕಿ ಡ್ರಾಲಿ ನೀವು ಗೆದ್ದಿದ್ದೀರಾ ಅಂತ ಹೇಳ್ತಾ ಇದ್ದೀರಿ. ನಿಮಗೆ ಏನೋ ತಲೆಗಿಲೆ ಕೆಟ್ಟಿದೆ ಅನಿಸುತ್ತೆ ಅಂತ ಯೋಚನೆ ಮಾಡ್ತಾ, ಅಲ್ಲ ಅಷ್ಟಕ್ಕೂ ನೀವು ಯಾರು ಜೂನಿಯರ್ ಆರ್ಟಿಸ್ಟ್ ಅನಿಸುತ್ತೆ ಅಲ್ವಾ ಅಂತ ಹೇಳ್ತಿದ್ದಂಗೆ ಇನ್ನು ಅವ್ನು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊತಾ ಇರ್ತಾನೆ. ಅಷ್ಟೊತ್ತಿಗೆ ಅವ್ನು ಹೇಡ್ಫೋನ್ ಎತ್ತಿ ಕಲ್ಯಾಣ ಅವ್ನ ಕಿವಿಯಲ್ಲಿ ಇಕ್ಕೊಂಡ್ರೆ, ಅಣ್ಣ ಇದು ನಿಂದೆ ಕೆಲಸ ಅಂತ ನನಗೆ ಗೊತ್ತು, ಬರ್ತೀಯಾ ಮೇಲಿಕ್ಕೆ ಅಂತ ಹೇಳ್ತಾ ಇರ್ತಾನೆ. ಸರಿ ಅಂತ ಇನ್ನು ಅವ್ನು ಬಂದಿದ ತಕ್ಷಣ ನೋಡಿ, ಅಯ್ಯೋ ಏನೋ ಮಾಡೋದು, ನೀನು ನೋಡಿದ್ರೆ ಯಾರ ಹತ್ರನೂ ಕಾಸು ಇಸ್ಕೊಳ್ಳಲ್ಲ, ಈ ರೀತಿ ಆದರೂ ಸಹಾಯ ಮಾಡೋಣ ಅಂದರೆ ನೀನೆಲ್ಲ ಕಂಡುಹಿಡ್ಬಿಡ್ತೀಯ. ಅಯ್ಯೋ ಬಿಡೋಣ, ಯಾಕಣ್ಣ ನೀನು ಈ ರೀತಿ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ರೆ, ಇನ್ನೇನೋ ಚೆನ್ನಾಗಿರೋದು ನನಗೆ ತುಂಬ ಖುಷಿ, ಆದರೆ ಈ ರೀತಿ ಕಷ್ಟಪಟ್ಕೊಂಡೆಲ್ಲ ಇದ್ರೆ ನನಗೆ ಸರಿ ಅನ್ಸಲ್ಲ, ಅದಕ್ಕೆ ನಿನಗೆ ನೇರವಾಗಿ ನಾನೇ ಸಾಲ ಕೊಡ್ತೀನಿ ಅಂದ್ರೂ ಕೇಳಲ್ಲ ಅಂತ್ಯ, ಇನ್ನು ಬೇರೆಯವ್ರ ಕಡೆಯಿಂದ ಕೊಡಿಸ್ತೀನಿ ಅಂದ್ರೂ ತಗೊಳ್ಳಲ್ಲ ಅಂತ್ಯ, ಇನ್ನು ಇಂಡೈರೆಕ್ಟಾಗಿ ಈ ರೀತಿ ಕೊಡ್ತೀನಿ ಅಂದರೂ ತಗೊಳ್ಳಲ್ಲ ಅಂತ್ಯ, ಏನೋ ನಿನ್ನ ಕಷ್ಟ ಅಂತ ಹೇಳ್ತಿದ್ದಂಗೆ, ಅಣ್ಣ ನನಗೆ ಯಾವ ಕಾಸು ಬೇಡ, ಏನೂ ಬೇಡ, ನಾನೇ ನಿಂತ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇದೆ ಅಂತ ಹೇಳ್ತಾ ಇದ್ದಂಗೆ, ಎಲ್ಲದಕ್ಕೂ ಈ ಕಳಾವತಿನೇ ಅವಳೇ ನಿನಗೆ ಈ ರೀತಿ ಬೆಳೆಸಿರೋದು, ಅದಕ್ಕೆ ನೀನು ನಿಮ್ಮ ಅತ್ತಿಗೆಗೆ ತಕ್ಕನಂಗೆ ಕುಣಿತಾ ಇದೆಯಾ ಅಂತ ಹೇಳ್ತಾ ಬೈತಾ ಇರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ ಊಟ ಮಾಡ್ತಿದ್ರೆ ಅಷ್ಟೊತ್ತಿಗೆ ಅವಳಿಗೆ ನೆತ್ತಿಗೇರಿ ಫುಲ್ಲು ಕೆಮ್ತಾ ಇರ್ತಾಳೆ. ಯಾಕಮ್ಮ ಕಾವ್ಯ, ನಿಧಾನಕ್ಕೆ ತಿನ್ನು, ಊಟ ಏನು ನೋಡೋಗಲ್ಲ ಅಂತ ಹೇಳ್ತಾ ಇರ್ತಾರೆ ಅವ್ರ ಅತ್ತೆಯವರು. ಅಯ್ಯೋ ಅತ್ತೆ, ಇದು ನಾನೇನು ಬೇಕು ಫಾಸ್ಟಾಗಿ ಊಟ ಮಾಡ್ತಾ ಇಲ್ಲ, ಅಲ್ಲಿ ನಿಮ್ಮ ಮಗ ನನ್ನ ಮೇಲೆ ಮಾತಾಡ್ತಾ ಇರ್ತಾರೆ ಸಾವಿರಾರು. ಅಯ್ಯೋ ನನ್ನ ಮಗ ಏನು ಮಾಡ್ದ ಕಾವ್ಯ, ಅವ್ನು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಗೊತ್ತಾ? ಹೌದು, ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ, ಪ್ರೀತಿ ಇಟ್ಕೊಂಡೆ ಬೇರೆಯವ್ರ ಹತ್ರ ಎಲ್ಲ ನನ್ನ ಮಾತನ್ನೆಲ್ಲ ಹೇಳ್ತಾ ಇರ್ತಾರೆ ನೋಡಿ, ಅಷ್ಟಕ್ಕೂ ಅದು ಒಂಥರ ಹುಚ್ಚು ಪ್ರೀತಿ ಇದ್ದಂಗೆ ಅಂತ ಹೇಳ್ತಿದ್ದಂಗೆ, ಅಯ್ಯೋ ನನ್ನ ಯಾರಾದರೂ ಸ್ವಲ್ಪ ಆದರೂ ಕೇರ್ ಮಾಡ್ತಾ ಇದ್ದೀರಾ? ಇಬ್ರು ಅತ್ತೆ ಸೊಸೆ ಒಂದಾಗ್ಬಿಟ್ಟಿದ್ದೀರಾ ಅಂತ ಸ್ವಪ್ನ ಹೇಳ್ಕೊಬಂದಾಗ, ಅಯ್ಯೋ ಅಕ್ಕ ನಾನೇನು ಮಾಡಿದೆ, ಏನು ವಿಚಾರ ಮರ್ತೋಗಿದ್ದೀನಿ ಹೇಳು, ನಾನಿವತ್ತು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳಿದೆ, ನೀನು ಮರ್ತೀಯಾ ಅಂತ ಹೇಳ್ತಿದ್ದಂಗೆ, ಒಂದೇ ಒಂದು ನಿಮಿಷ ಅಕ್ಕ, ಕೈ ತೊಳ್ಕೊ ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ದಂಗೆ, ಇನ್ನು ಅಪರ್ಣ, ಊಟ ಮಾಡಿಬಿಟ್ಟು ಹೋಗು ಕಾವ್ಯ, ಯಾಕೆ ನಿನ್ನ ಮಧ್ಯಕ್ಕೆ ಎದ್ದೋಗ್ತಿದ್ಯಾ? ಅಯ್ಯೋ ಅತ್ತೆ ಬಂದಮೇಲಾದರೂ ಊಟ ಮಾಡ್ತೀನಿ, ಫಸ್ಟು ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡಿದ್ದೀವಿ, ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಅಂತ ಹೇಳಿ ಕಾವ್ಯ ಹಡಾವಿಡಿಯಿಂದ ಸ್ವಪ್ನ ಕರ್ಕೊಂಡು ಹೊರಡ್ತಾ ಇರ್ತಾಳೆ. ಹುಚ್ಚುಡ್ಗಿ, ಎಲ್ಲರ ಖುಷಿಗೂ ನೋಡ್ತಾಳೆ, ಆ ಕಷ್ಟ ಇದ್ರೂ ಖುಷಿಯಾಗಿ ಹೊರಡ್ತಾ ಇರ್ತಾಳೆ ಅಂತ ಅನ್ಕೊಳ್ತಾ ಮನಸ್ಸಲ್ಲಿರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ರಾಜ್ ಮೌನವಾಗಿ ಅವ್ರ
ಅವ್ರ ತಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅಷ್ಟೊತ್ತಿಗೆ ಅವ್ರ ಅಜ್ಜಿ ಬಂದು, ಯಾಕೆ ರಾಜ್, ಏನಾಯ್ತು ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇನ್ನೇನು ಯೋಚನೆ ಮಾಡಲಿ ಅಜ್ಜಿ, ನನ್ನ ತಮ್ಮನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಅವನಿಗೇನಾಯ್ತು? ಅವನಿಗೇನಾಯ್ತಾ? ಅವನೆಷ್ಟು ಕಷ್ಟಪಡ್ತಿದ್ದಾನೆ ಗೊತ್ತಾ ಅಜ್ಜಿ? ತುಂಬಾ ಬೇಜಾರಾಗ್ತಿದೆ. ಅಯ್ಯೋ, ನೀನು ಅದೇ ರೀತಿ ನೋಡ್ಕೊಂಡು ಸುಮ್ಮನೆ ಇದೆಯೇನೋ? ಮನೆ ಕರಿಯೋದಲ್ವೇನೋ? ಕರೆದ್ರು ಏನು ಬರ್ತಾನಾ? ಅಷ್ಟಕ್ಕೂ ಏನು ಮಾಡಬೇಕು ಏನಿಲ್ಲ ಅಂತ ತೋಚ್ತಾ ಇಲ್ಲ ನನಗೆ ಅಂತ ಹೇಳ್ತಾ ಇದ್ದಂಗೆ, ಅಷ್ಟಕ್ಕೂ ನಾನೊಂದು ಐಡಿಯಾ ಮಾಡಿದ್ದೀನೋ. ಹೇಗಿದ್ರು ಈಗ ತಲೆಮಾರಿಗಳಿಂದ ವರಮಹಾಲಕ್ಷ್ಮಿ ಹಬ್ಬ ವ್ರತ ಮಾಡೋಕ್ಕೆ ನಾವು ಹಮ್ಮಿಕೊಂಡಿದ್ದೀವಲ್ಲ, ಈ ಸತಿನೂ ಅಪ್ಪುನ ಮತ್ತೆ ಕಳ್ಯಣ್ಣು ಕರೆದ್ರೆ ಹೇಗಿರುತ್ತೆ? ಒಳ್ಳೆ ಐಡಿಯಾ ಅಜ್ಜಿ, ನೀನು ಕರಿ, ಅವ್ರು ಪಕ್ಕ ಬಂದೇ ಬರ್ತಾರೆ ಅಂತ ಹೇಳಿ ಅವನು ಸಹ ತುಂಬ ಖುಷಿ ಪಡ್ತಾ ಇರ್ತಾನೆ. ನೀನು ಹೇಳಿದ್ ರೈಟ್ ಕಣೋ, ನಾನು ಹೋಗಿ ಪಕ್ಕ ಅವ್ರನ್ನ ಕರಿತೀನಿ. ಅಷ್ಟಕ್ಕೂ ಬೆಳಗ್ಗೆ ಎಲ್ಲರ ಹತ್ರನೂ ಮಾತಾಡಬೇಕು ಈ ವಿಚಾರನ ಅಂತ ಅವರು ಸಹ ಮಾತಾಡ್ಕೊಳ್ತಾ ಇರ್ತಾರೆ. ನನ್ನ ತಮ್ಮ ಹೇಗೋ ಈ ಮನೆಗೆ ಬರ್ತಾನೆ ಅಂತ ಖುಷಿಯಾಗಿ ಹೊರಟಿರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಇನ್ನು ಕಾವ್ಯ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತಾ ಇರ್ತಾಳೆ. ಅವನು ಬಂದಿರೋ ಖುಷಿಯಿಂದ ನೋಡಿ, ಯಾಕ್ರಿ ಏನಾಯ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಏಕೆ? ನಾನು ಖುಷಿಯಾಗಿರೋದು ನೋಡಿ ನಿನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ವಾ? ಅಲ್ಲ ಕಣ್ರಿ, ಅದು ನಿಮ್ಮ ತಮ್ಮ ಈ ಮನೆ ಬಿಟ್ಟು ಹೋದಾಗಿಂದ ಫ್ಯೂಸ್ ಡಮ್ ಅಂದಿತ್ತಲ್ವಾ, ಮತ್ತೇನು ಇಷ್ಟು ಉತ್ಸಾಹದಿಂದ ಇದ್ದೀರಾ? ಇರಿ, ಯಾವುದಕ್ಕೂ ಒಂದ್ಸತಿ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಡಾಕ್ಟ್ರನ್ನ ಬರಕ್ಕೆ ಕೇಳ್ತೀನಿ. ಹೇ, ನಿನ್ಗೇನಾದ್ರೂ ಹುಚ್ಚಿಡ್ದ್ಯಾ ಕಳವತಿ? ಯಾಕೆ ನೀನು ಈ ರೀತಿ ಮಾಡ್ತಿದ್ಯಾ? ನಾನು ಖುಷಿಯಾಗಿರೋದು ತಡ್ಕೊಳಕ್ಕಾಗಲ್ಲ, ನಾನು ಏನು ಮಾಡಿದ್ರು ನಿನಗೆ ಸಹಿಸ್ಕೊಳಕ್ಕಾಗಲ್ಲ ಅಲ್ವಾ? ಅಯ್ಯೋ ಅಲ್ಲ ರೀ, ಕೇಳಿದ್ದು ನಿಮ್ಗೇನಾದ್ರೂ ಉಚ್ಕಿ ಚಿಡ್ಬಿಟ್ಟಿದ್ಯಾ ಅಂತ. ಏನೂ ಇಲ್ಲ, ಏನೋ ಒಂದು ನೀನು ಹೇಳ್ತಿದ್ದಲ್ಲ, ನಾನು ನಮ್ಮ ತಮ್ಮನ್ನ ಮನೆಗೆ ಹಿಂತಿರುಗಿಸಲ್ಲ ಅಂತ. ಪಕ್ಕಾ ಹಿಂತಿರುಗಿಸ್ತಿದ್ದೀನಿ, ಗೊತ್ತಾಯ್ತಾ? ಅಂಥದ್ದೇನು ಮಾಡ್ತಿದ್ದೀರಾ? ಅದು ಇನ್ನೇನು 3 ದಿವಸ. 3 ದಿವಸ ಆದ್ಮೇಲೆ ಯಾಕೆ ಫ್ಯೂಸ್ ಡಮ್ ಅಂದ್ಬಿಡ್ತು? ಆ ಕರೆಂಟು ಹೋದಂಗೆ. ಅಯ್ಯೋ, ಇವಳಿಗೆ ಹೇಳಿದ್ರು ಮತ್ತೆ ಹೇಗಾದ್ರೂ ಮಾಡಿ ಅವ್ರು ಬರೋದನ್ನು ತಡಿತಾಳನ್ಸುತ್ತೆ. ಏನು ಹೇಳೋದು ಬೇಡ ಅಂತ ಅವನ ಮನ್ಸಲ್ಲಿ ಅನ್ಕೊಳ್ತಾ ಸರಿ, ಏನೂ ಇಲ್ಲ ಬಿಡು ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಮನೆ ಮಂದಿಯವ್ರಿಗೆಲ್ಲರಿಗೂ ಮಾತಾಡ್ಬೇಕು ಅಂತ ಸ್ವರಾಜ್ ಅವ್ರ ಅಜ್ಜಿ ಅವ್ರು ಕರ್ಸಿರ್ತಾರೆ. ಯಾಕತ್ತೆ, ಏನಾಯ್ತು? ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಮೌನವಾಗಿದ್ದೀರಾ ಅಂತ ಅಪರ್ಣ ಅವ್ರು ಕೇಳ್ತಾ ಇರ್ತಾರೆ. ಅದು ಹೇಗಿದ್ರು ಈಗ ವರಲಕ್ಷ್ಮಿ ವ್ರತ ಬರ್ತಿದೆ, ಎಲ್ಲ 3 ಜನನ ಸೊಸೆದಿರ್ ಸೇರಿ ಆ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ ನೋಡಿ ಕಾವ್ಯನ್ಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಸ್ವಪ್ನಾಗೆ ಅವರೆಲ್ಲರೂ ಖುಷಿ ಪಡ್ತಾ ಇದ್ರೆ, ಇನ್ನ ಧನಲಕ್ಷ್ಮಿಗೆ ಏನೋ ಈ ರೀತಿ ಮಾಡ್ತಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಜ್ಜಿ, ಹೇಗೋ ಕಲ್ಯಾಣ್ ಮತ್ತೆ ಅಪ್ಪು ಬಂದ್ರು ಚೆನ್ನಾಗಿರುತ್ತೆ ಅಲ್ವಾ, ಕರಿ ಅಜ್ಜಿ ಅಂತ ರಾಜ್ ಸಹ ಹೇಳ್ತಾ ಇರ್ತಾನೆ. ಇಲ್ಲಿ ಯಾರಿಗೋ ಬರ್ನ್ ಆಗ್ತಿದೆ ಅನ್ಸುತ್ತೆ, ನನಗೆ ಎಂತಕ್ ಬರ್ನ್ ಆಗುತ್ತೆ? ಇವಳೇನೋ ಸುಮ್ನೆ ಇರುವೆ ಬಿಡ್ತಾ ಇರ್ತಾಳೆ ಅಂತ ಅನ್ಕೊಳ್ತಾ ಇರ್ತಾಳೆ ನಾಗವೇಣಿ. ಇನ್ನು ಈ ಕಡೆ ನೋಡಿದ್ರೆ ರಾಜ್ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಈಗ ರಾಜ್ ಅವ್ರ ಅಜ್ಜಿ ಅನ್ಕೊಂಡಂಗೆ ಕಲ್ಯಾಣ್ ಮತ್ತೆ ಅಪ್ಪು ಮನೆಗೆ ಹಿಂತಿರುಗಿ ವರಮಹಾಲಕ್ಷ್ಮಿ ವ್ರತನ ಆಚರಿಸ್ತಾರ ಅಥವಾ ಕಾವ್ಯ ಮತ್ತೆ ಅಲ್ಲಿಗೆ ತಡಿತಾಳನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.